ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿ ಹಾಗೂ ಆಟೋಮೋಟಿವ್ ಆಕ್ಸೆಲ್ಸ್ ಲಿಮಿಟೆಡ್ ಸಹಯೋಗದಲ್ಲಿ ನಾರಿ ಸ್ವಸ್ತಿ ಯೋಜನೆಯಡಿ 47 ಅರ್ಹ ರೋಗಿಗಳಿಗೆ ಯಶಸ್ವಿಯಾಗಿ ಉಚಿತ ಸ್ತನ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಲಾಯಿತು. BHIO ಸಂಸ್ಥೆಯ ಮುಖ್ಯ ವಿಕಿರಣ ಆಂಕೋಲಜಿಸ್ಟ್ ಮತ್ತು ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ YS ಮಾಧವಿರವರು ಮಾತನಾಡಿ, ರೋಗದ ಆರಂಭಿಕ ಪತ್ತೆ ಮತ್ತು ಸಮಗ್ರ ಆರೈಕೆಯ ಮಹತ್ವವನ್ನು ತಿಳಿಸಿದರು. ಹಿರಿಯ ಸರ್ಜಿಕಲ್ ಆಂಕೋಲಾಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್ ಡಾಕ್ಟರ್ ವಿಜಯ್ ಕುಮಾರ್ ರವರು ಈ ಅಭಿಯಾನದ ಭಾವನಾತ್ಮಕ ಮತ್ತು ಸಾಮಾಜಿಕ ಪ್ರಭಾವವನ್ನು ವಿವರಿಸಿದರು. BHIO COO ಗೌತಮ್ ಆರೋಗ್ಯ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ನಡುವಿನ ಸಹಭಾಗಿತ್ವದ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಫಲಾನುಭವಿಗಳು ಸಂಸ್ಥೆಯ ಕಾರ್ಯಕ್ಕೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. Many people have got the benefit from this. So very proudly we want to say that what we promised we have delivered. Nari Swasthya program only with the able and very generous help of Nagaraj Gageshwari avrinda automotive axles idinda very personally he took interest. Patients hatra matadidru bandru in person he attended on this. So you can hear from him also, and also from a surgeon Dr. Vijay Kumar who was responsible for operating on these people. ಹಾಗೆ ಡಾಕ್ಟರ್ ಅವರು ಹೇಳಿದಂಗೆ ನಿಮಗೆ ತಿಳಿದಿರೋ ಮಟ್ಟಿಗೆ ಮೈಸೂರಿನಲ್ಲಿ ಆಟೋಮೋಟಿವ್ ಆಕ್ಸೆಲ್ಸ್ ಸಂಸ್ಥೆ ಕಳೆದ 40 ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮ್ಮ CSR ವತಿಯಿಂದ ನಮ್ಮ 3 ಏರಿಯಾನ ನಾವು ಫೋಕಸ್ ಮಾಡ್ತೀವಿ. ಒಂದು ಪ್ರೈಮರಿ ಎಜುಕೇಶನ್, ಇನ್ನೊಂದು ಪ್ರೈಮರಿ ಎಜುಕೇಶನ್, ಆಲ್ಸೋ ಟೆಕ್ನಿಕಲ್ ಎಜುಕೇಶನ್. ಬೇರೆ ಏರಿಯಾದಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಅದಲ್ಲದೆ ನಾವು ಹೆಲ್ತ್ ಕೇರ್, ಎಸ್ಪೆಷಲಿ ಹೆಲ್ತ್ ಕೇರ್ ಮಾಡುವಾಗ ಯಾವ ಒಂದು ಕಮ್ಯುನಿಟಿ ಇದೆ ಅವರಿಗೆ ದೇ ಕ್ಯಾನಾಟ್ ಅಫೋರ್ಡ್ ದ ಹೆಲ್ತ್ ಕೇರ್, ವಿ ವಾಂಟ್ ಟು ರೀಚ್ ಔಟ್ ಟು ದೆಮ್ ಅಂಡ್ ದೆನ್ ಟ್ರೈ ಟು ಹೆಲ್ಪ್ ದೆಮ್. ಥರ್ಡ್ ಒನ್ ಇಸ್ ಎನ್ವೈರನ್ಮೆಂಟ್. ಸೊ ನಿಮ್ಗೆ ಗೊತ್ತಿರೋಂಗೆ ಕೂರ್ಗಳ್ಳಿ ಲೇಕ್ನ ಅದರ್ ರಿಜ್ಯುಮಿನೇಷನ್ ಪ್ರೋಗ್ರಾಮ್ ಇವಾಗ ನಡೀತಾ ಇದೆ. ಸೊ ಹೆಚ್ಚು ಕಮ್ಮಿ 3 ರಿಂದ 6 ತಿಂಗಳ ಕೆಳಗೆ ನಾವು ನೆಕ್ಸ್ಟ್ ಹೆಲ್ತ್ ಕೇರ್ ಪ್ರೋಗ್ರಾಮ್ ನ ಎಲ್ಲಿ ತೊಡಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇರುವಾಗ, ಸೊ ಇದೊಂಥರ ಏನು ಅಂತಂದ್ರೆ ವೈದ್ಯರು ಹೇಳಿದ ಹಾಲನ್ನ ರೋಗಿ ಬಯಸಿದ್ದು ಹಾಲನ್ನ ಅಂತಂಗೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ನಲ್ಲಿ ಅವಾಗ ಇನಿಷಿಯೇಟಿವ್ ನಾರಿಸ್ಕೊಳ್ತಿದ್ದ ಈ ಪ್ರೋಗ್ರಾಮ್ ಇನಿಷಿಯೇಟಿವ್ ತಗೊಂಡು ಹೆಲ್ತ್ ಕೇರ್ ಬೆನಿಫಿಟ್ ನೀಡ್ ಟು ಬಿ ರಿಯಲಿ ಗಿವನ್ ಟು ದೋಸ್ ಪೀಪಲ್ ಹೂ ನೀಡ್ ಇಟ್ ಮೋಸ್ಟ್. ಅದು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಟೀಮ್ they have put a lot of effort in identifying that people, those people who needed it most, and then they have ensured that this treatment is given to them. So I'm very happy. Now initially when we initially planned for that, ಡಾಕ್ಟರ್ ಹೇಳಿದಂಗೆ ಹೆಚ್ಚು ಕಡಿಮೆ 50 ಜನಕ್ಕೆ ಇದು ತಲುಪುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಕಡೆಯಲ್ಲಿ 47 ಜನಗಳಿಗೆ ಆಯಿತು. ಸೊ ಇದನ್ನ ಇದೇ ತರ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಆಶಯ ಇದೆ. ಸೊ ವಿ ವಿಲ್ ಕಂಟಿನ್ಯೂ ಟು ವರ್ಕ್ ವಿತ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್, and I would like to really thank the Bharat Cancer Hospital management team, Dr. Madhavi, and also Dr. who gave all the treatments. Even ಎಕನಾಮಿಕ್ ವೀಕರ್ ಸೆಕ್ಷನ್ ಅಲ್ಲೂ ಕೆಲವರಿಗೆ ವೀಕಲ್ ಕಾರ್ಡ್ ಸೌಲಭ್ಯಗಳು ಇರೋದಿಲ್ಲ. ಆಮೇಲೆ ಅವರ ಕೆಲವು ಇನ್ವೆಸ್ಟಿಗೇಷನ್ಸ್, ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಪೇಷಂಟ್ಗೆ ನಾವು ಸರ್ಜರಿ ಮಾಡ್ಬೇಕಂದ್ರೆ ಸರಿಸುಮಾರು ಬ್ಲಡ್ ಇನ್ವೆಸ್ಟಿಗೇಷನ್ ಬೇಕು, ಅವ್ರ ಹಾರ್ಟ್ ಕಂಡೀಷನ್ ಹೇಗಿರುತ್ತೆ ನೋಡಬೇಕು, ಅವ್ರಿಗೆಲ್ಲ ಇನ್ವೆಸ್ಟಿಗೇಷನ್ ಚೆನ್ನಾಗಿದ್ದಾರೆ, ಇಲ್ಲ ಅನಸ್ತೇಸಿಯಾ ಕೊಡ್ಬೋದಾ, ಸರ್ಜರಿ ತಡ್ಕೊಳಕ್ ಆಗ್ತಾರ, ಅವೆಲ್ಲ ಟೆಸ್ಟ್ ಮಾಡ್ಬೇಕಂದ್ರೆ ಸರಿಸುಮಾರು ಒಂದು 9 ರಿಂದ 10 ಸಾವಿರವರೆಗೂ ಟೆಸ್ಟ್ಗಳೇ ಆಗುತ್ತೆ. ಅದನ್ನ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಸೊ ನಾವು